ಎಲ್ಲಕ್ಕಿಂತ ಮೊಟ್ಟ ಮೊದಲವಾಗಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ಸ್ ಆಲ್ ಅಬೌಟ್ ವ್ಯಾಲ್ಯೂ. ಅಂದರೆ ಏನಂತಂದರೆ ಮೌಲ್ಯದ ಬಗ್ಗೆ. ಮೌಲ್ಯ ಅಂತಂದರೆ ಏನು? ಮೌಲ್ಯ ಅಂತಂದ್ರೆ ಇಂಗ್ಲೀಷ್ನ ವ್ಯಾಲ್ಯೂ ಅಂತಾರೆ. ನಮಗೆ ಬೇರೆ ಬೇರೆ ಥರ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ, ಅದನ್ನು ಹೇಳ್ತೀನಿ. ಮೌಲ್ಯ ಅದೇ ವ್ಯಾಲ್ಯೂ ಅಂದರೆ ಅಂತಂದರೆ ವೆದರ್ ಯು ಆರ್ ಲರ್ನಿಂಗ್ ಎ ನ್ಯೂ ಸ್ಕಿಲ್, ಅದೇ ಒಂದು ಹೊಸ ಕೌಶಲ್ಯವನ್ನು ಕಲಿತಾ ಇರ್ಬೋದು, ಓಕೆ, ಅಥವಾ ಏನು ಯಾವುದೋ ಒಂದು ಹೊಸ ಟ್ರೆಂಡ್ ಫಾಲೋ ಮಾಡ್ತಾ ಇರ್ಬೋದು. ಅಂದರೆ ಉದಾಹರಣೆಗೆ ಯಾವುದೋ ನ್ಯೂಸ್ ಬಗ್ಗೆ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಕಾಮಿಡಿ ವಿಡಿಯೋ ನೋಡ್ತಾ ಇರ್ಬೋದು. ಇವೆಲ್ಲ ಏನಂತವಂತಂದರೆ ವ್ಯಾಲ್ಯೂ ಕನ್ಸಿಡರ್ ಆಗ್ತವೆ. ವ್ಯಾಲ್ಯೂ ಅಥವಾ ಮೌಲ್ಯ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಬರ್ಬೋದು. ಉದಾಹರಣೆಗೆ ಹೇಳೋದಾದರೆ, ನೀವು ಏನು ಒಂದು ₹100 ಕೊಟ್ಟು ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀರಿ. ಫಿಲ್ಮ್ ನೋಡೋದ್ರಿಂದ ನಿಮಗೇನು ಬರುತ್ತೆ? ಅದನ್ನೇನಪ್ಪ ಅಂದ್ರೆ ಆನಂದಿಸೋದು, ಎಂಜಾಯ್ ಮಾಡೋದು, ಅದೇ ಅದರಿಂದ ಸಿಗೋದಿದೆ ಅಂತ. ಅಂದರೆ ಮನುಷ್ಯ ರಿಲ್ಯಾಕ್ಸ್ ಆಗ್ತಾನೆ, ಹಗರ್ ಆಗ್ತಾನೆ. ಇದೇನಂತಂದರೆ ಆ ಫಿಲ್ಮ್ ನೋಡೋದ್ರಿಂದ ನಿಮಗೆ ಸಿಗೋದೊಂದು ಇದು. ಯಾವಾಗ ಮನುಷ್ಯ ರಿಲ್ಯಾಕ್ಸ್ ಆಗ್ತಾನಲ್ಲ, ಅವಾಗ ಏನಾಗ್ತಾನಂದ್ರೆ ಮುಂದೆ ಹೊಸ ಕೆಲಸ ಮಾಡಲಿಕ್ಕೆ ಅವನಿಗೆ ಒಂದು ಶಕ್ತಿ ಬರ್ತದೆ. ಇದೇನಂತಂದರೆ ಫಿಲ್ಮ್ ನೋಡೋದ್ರಿಂದ ಸಿಗೋ ನಿಮ್ಗೆ ಒಂದು ಇದು ವ್ಯಾಲ್ಯೂ. ಅದೇ ಥರ ಒಂದು ಸ್ಕಿಲ್, ಉದಾಹರಣೆಗೆ ಏನೋ ಒಂದು ಕಂಪ್ಯೂಟರ್ ಕೋರ್ಸ್ ತೊಗೊಂಡ್ರಿ ತಿಳ್ಕೊಳ್ಳಿ. ಅದು ಏನಂತಾರೆ, ಆ ಕಂಪ್ಯೂಟರ್ ಕೋರ್ಸ್ ಮಾಡೋದ್ರಿಂದ ನಿಮ್ಮದು ಆ ಕೋರ್ಸಿನಲ್ಲಿ ಅಥವಾ ಏನೋ ಅದು ಆ ಸಾಫ್ಟ್ವೇರ್ನಲ್ಲಿ ನಿಮ್ಮದೇನೋ ಜ್ಞಾನ ಜಾಸ್ತಿ ಆಗ್ತದೆ. ಆ ಜ್ಞಾನ ಏನಪ್ಪ ಜಾಸ್ತಿ ಆದರೆ, ಆ ಸ್ಕಿಲ್ ಜಾಸ್ತಿ ಆಯ್ತಂದ್ರೆ ಅದನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಒಂದು ಹೊಸ ಏನೋ ಕೆಲಸದ್ದು ಜಾಬಿಂದು ಏನೋ ಅದ್ರ ಬಗ್ಗೆ ಉಪಯೋಗ ಮಾಡ್ಕೋಬೋದು.